ಫ್ರೆಂಡ್ಸ್ ನಿನ್ನೆಯ ಪಂದ್ಯದಲ್ಲಿ ಆಲ್ಮೋಸ್ಟ್ ಪಾಕಿಸ್ತಾನವನ್ನ ಇಂಗ್ಲೆಂಡ್ ಮುಗಿಸಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವಾಗ ಪಾಕಿಸ್ತಾನದ ಸೆಮಿಫೈನಲ್ ಹೋಗುವ ಹಾದಿ ಆಲ್ಮೋಸ್ಟ್ ಇಂಪಾಸಿಬಲ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವಾಗ ಪಾಕಿಸ್ತಾನದ ಹಣೆಬರಹ ಕೂಡ ಭಾರತದಂತೆ ಆಗಿಬಿಟ್ಟಿದೆ. ಯಾಕಂದ್ರೆ ಉಳಿದಿರೋ ಒಂದು ಪಂದ್ಯನ ಪಾಕಿಸ್ತಾನ ಹೈ ಮಾರ್ಜಿನ್ ಇಂದ ಗೆಲ್ಲಬೇಕಾಗುತ್ತೆ. ಅಷ್ಟೇ ಅಲ್ಲ, ನ್ಯೂಜಿಲೆಂಡ್ ಮತ್ತು ಶ್ರೀಲಂಕಾ ತಂಡಗಳು ಉಳಿದಿರೋ 2 ಪಂದ್ಯಗಳಲ್ಲಿ ಕೇವಲ 1 ಪಂದ್ಯಗಳನ್ನ ಗೆಲ್ಲಬೇಕಾಗುತ್ತೆ. ಸೊ ಆಗ ಪಾಕಿಸ್ತಾನದ ರನ್ ರೇಟ್ ಏನಾದರೂ ನ್ಯೂಜಿಲೆಂಡ್ ಗಿಂತ ಜಾಸ್ತಿ ಇದ್ರೆ ಅವಾಗ ಪಾಕಿಸ್ತಾನ ಸೆಮಿಫೈನಲ್ ಹೋಗುವ ಹಾದಿ ಸರಳವಾಗುತ್ತೆ. ಸೊ ಇದನ್ನೆಲ್ಲ ನೋಡ್ತಾ ಹೋಯ್ತು ಅಂದ್ರೆ ಭಾರತ ಮತ್ತು ಪಾಕಿಸ್ತಾನ ಎರಡೂ ಕೂಡ ಸೇಮ್ ಸಿಚುವೇಶನ್ ಅಲ್ಲಿ ಬಂದು ಕುಂತಿವೆ. ನಿನ್ನೆಯ ಪಂದ್ಯದಲ್ಲಿ ಪಾಕಿಸ್ತಾನ 164 ರನ್ಗಳ ಟಾರ್ಗೆಟ್ ನೀಡುತ್ತೆ ಇಂಗ್ಲೆಂಡ್ಗೆ. ಇಂಗ್ಲೆಂಡ್ ಒಂದು ಹಂತದಲ್ಲಿ 58 ರನ್ಗಳಿಗೆ 4 ವಿಕೆಟ್ಗಳನ್ನ ಕಳ್ಕೊಂಡು ಸಂಕಷ್ಟದಲ್ಲಿತ್ತು. ಇನ್ನೇನು ಪಾಕಿಸ್ತಾನ ಅವಾಗ ಮ್ಯಾಚ್ ನ ಗೆದ್ದೇ ಬಿಟ್ಟು ಅಂತ ಅನ್ಕೊಂಡಿದ್ರು. ಬಟ್ ಅವಾಗ ಬಂದು ಹ್ಯಾರಿ ಬ್ರೂಕ್ ಅವರು ಕೇವಲ 51 ಬಾಲ್ಗಳಲ್ಲಿ 100 ರನ್ ಬಾರಿಸಿ ಪಾಕಿಸ್ತಾನದ ಕನಸನ್ನ ನುಚ್ಚು ನೂರು ಮಾಡಿಬಿಟ್ಟು. ಸೊ ಇಂಗ್ಲೆಂಡ್ ಅಂತೂ ಸೆಮಿಫೈನಲ್ ನಲ್ಲಿ ಕಾಲಿಟ್ಬಿಟ್ಟಿದೆ. ಇನ್ನು ಉಳಿದ 3 ತಂಡಗಳನ್ನ ನೋಡ್ತಾ ಇತ್ತು ಅಂದ್ರೆ ದಕ್ಷಿಣ ಆಫ್ರಿಕಾ ಆಲ್ಮೋಸ್ಟ್ ಸೆಮಿಫೈನಲ್ ಹೋಗುವ ಹಂತದಲ್ಲಿದೆ. ಇನ್ನು ಉಳಿದ 2 ತಂಡಗಳು ಅಂದ್ರೆ ವೆಸ್ಟ್ ಇಂಡೀಸ್, ಭಾರತ, ನ್ಯೂಜಿಲೆಂಡ್, ಪಾಕಿಸ್ತಾನ, ಈ 4 ತಂಡಗಳಲ್ಲಿ ತುಂಬಾನೇ ದೊಡ್ಡ ರೇಸ್ ಇದೆ. ಸೊ ನಿಮ್ಮ ಪ್ರಕಾರ ಯಾವ ತಂಡ ಸೆಮಿಫೈನಲ್ಗೆ ಹೋಗಬಹುದು ಅಂತ ಕಮೆಂಟ್ ಮಾಡಿ ತಿಳಿಸಿ.